ನಾನು ಇಷ್ಟು ದಿವಸ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಮಾತಾಡಿದ್ದೀನಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ನಾನು ನಮ್ಮ ರೈತರ ಬಗ್ಗೆ ಮಾತಾಡಬೇಕು ಅಂತಂತೇಳಿ ಭಾಳ ಉತ್ಸುಕನಾಗಿ ಇವತ್ತು ಅವ್ರ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಕವನದ ಶೀರ್ಷಿಕೆ ಪ್ರಜೆಯನ್ನಾಳುವ ಕೈಗಳೇ, ಪ್ರಜೆಯನ್ನಾಳುವ ಕರಗಳೇ ಅಂಥೇಳಿ ನನ್ನ ಕವನದ ಶೀರ್ಷಿಕೆ. ನನ್ನ 3ನೇ ಕವನ ಸಂಕಲನ ಬೆಳಕಿನೊಡನೆ ಪಯಣ. ಆ ಕವನ ಸಂಕಲನದಿಂದ ನಾನು ಆಯ್ಕೆ ಮಾಡಿರ್ತಕ್ಕಂಥ ಕವನ. ಇವತ್ತು ನಾನು ರೈತರ ಬಗ್ಗೆ, ಅವರ ಕಷ್ಟ ಸುಖಗಳ ಬಗ್ಗೆ ಮಾತನಾಡ್ತಲೂ ಬಯಸ್ತಾ ಇದ್ದೇನೆ. ನಾವು ಹೇಳುತ್ತೇವೆ, ರೈತರು ರಾಷ್ಟ್ರದ ಬೆನ್ನೆಲುಬು, ಸಮಾಜದ ಬೆನ್ನೆಲುಬು ಅಂಥೇಳಿ ನಾವು ಬೂಟಾಟಿಕೆಯಿಂದ ಎಲ್ಲ ರೀತಿಯಿಂದಲೂ ಅವನಿಗೆ ಮೇಲಕ್ಕೆತ್ತಿ ಮಾತಾಡ್ತೇವೆ. ಆದರೆ ಅವನು ಇವತ್ತು ಸಮಾಜದಲ್ಲಿ ಎದುರಿಸ್ತಕ್ಕಂಥ ಕೆಲಸ ಕಾರ್ಯಗಳು ಏನು, ಅವನು ಅನುಭವಿಸಿರತಕ್ಕಂಥ ಕಷ್ಟ ನಷ್ಟಗಳು ಏನು ಅನ್ನೋ ಬಗ್ಗೆ ನಾವು, ಅವನು ರಾಷ್ಟ್ರದ ಬೆನ್ನೆಲುಬು ನಿಜ, ಅದು ಯಾರು ಅಲಗಲಿಯಕ್ಕಾಗೋದಿಲ್ಲ. ಯಾಕಂದರೆ ಅವನಿಲ್ಲ ಅಂತಂದರೆ ನಾವ್ಯಾರೂ ಇಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಸಿಟಿಯಲ್ಲಿ ಕುಳಿತು ಊಟ ಮಾಡುವಾಗ ಅವನ ಬೆಳೆದಂಥ ಬೆಳೆ ಅವಕ್ಕೆಲ್ಲ ಏನು ಅರ್ಥನೇ ಇಲ್ದಂಗೆ ಆಗ್ಬಿಡ್ತದೆ. ಹೀಗಾಗಿ ಅವನು ರಾಷ್ಟ್ರದ ಬೆನ್ನೆಲುಬು, ಸಮಾಜದ ಬೆನ್ನೆಲುಬು, ದೇಶದ ಬೆನ್ನೆಲುಬು ನಿಜ. ಅದು ಅವನು ದುಡಿಯದಿದ್ದರೆ ನಮಗೆ ಅನ್ನವೇ ಸಿಗುವುದಿಲ್ಲ, ಬೆಳೆಯದಿದ್ದರೆ ಆಹಾರದ ದುರ್ಗತಿ ಬರುತ್ತದೆ. ಅವನ ಆಹಾರದ ಉತ್ಪಾದನೆಯಿಂದ ಆರ್ಥಿಕ ಬೆಳವಣಿಗೆ ಮತ್ತು ರಾಷ್ಟ್ರದ ಆಹಾರ ಭದ್ರತೆ ಇವಕ್ಕೆಲ್ಲ ನಮ್ಮ ರೈತ ಆಧಾರ ಸ್ತಂಭ ಆಗಿದ್ದಾಗ ರೈತನ ಕಡೆಗೆ ನಾವೆಷ್ಟು ಕಾಳಜಿ ವಹಿಸಬೇಕು, ಅವನಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಎಂಬುದನ್ನು ನಮಗೆಲ್ಲ ಗೊತ್ತಿರಬೇಕು. ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಅದು ತಿಳಿದಿರಬೇಕು. ಮೊದಲನೇ ಆದ್ಯತೆ ರಾಷ್ಟ್ರದಲ್ಲಿ ರೈತನಿಗೆ ಕೊಡಬೇಕು. ಅವನು ಬೆಳೆದ ಆಹಾರ ಧಾನ್ಯಗಳನ್ನು ಬೆಂಬಲ ಬೆಲೆಗೆ ಸಿಗುವಂತಾಗಬೇಕು. ಅವನಿಗೆ ಸಿಗುವ ಸಾಲದ ಮೊತ್ತವನ್ನು ಇನ್ನೂ ಸರಳೀಕರಿಸಿ ಅವನಿಗೆ ಹೆಚ್ಚು ಸಿಗುವಂತೆ ಮಾಡಬೇಕು. ಅವನಿಗೆ ಬೆಳೆದ ಧಾನ್ಯಗಳಿಗೆ ಬೆಂಬಲ ಬೆಲೆ ಸಿಗಬೇಕು. ಅವನಿಗೆ ಸಿಗುವ ಸಾಲದ ಸೌಲಭ್ಯವನ್ನು ಸರಳೀಕರಿಸಬೇಕು. ಧಾನ್ಯದ ಮಾರಾಟದಲ್ಲಿ ಮಧ್ಯವರ್ತಿಗಳ ಕಾಟ ಇರಬಾರ್ದು, ಅದನ್ನು ತಪ್ಪಿಸಬೇಕು. ಅವನು ಬೆಳೆದ ಬೆಳೆಗಳಿಗೆ, ಧಾನ್ಯಗಳಿಗೆ ಒಳ್ಳೆಯ ಬೆಲೆ ಸಿಗುವಂತೆ ಮಾಡಬೇಕು. ಇವೆಲ್ಲ ತ್ವರಿತಗತಿಯಲ್ಲಿ ಮಾಡದಿದ್ದರೆ ಅವನು ಮತ್ತೆ ಇನ್ನೂ ಸಂಕಷ್ಟಕ್ಕೆ ಸಿಲುಕಾಯ್ಕೊಳ್ತಾನೆ. ಇವತ್ತು ಕೃಷಿಯ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಸವಾಲಿನ ಕೆಲಸ. ಕಠಿಣ ಪರಿಶ್ರಮದಿಂದ ಬೆಳೆಗಳನ್ನು ಬೆಳೆದು ಅವನ್ನು ಕಟಾವು ಮಾಡಿ ಶುದ್ಧೀಕರಿಸಿ ಮಾರುಕಟ್ಟೆಗೆ ತರುವಷ್ಟೊತ್ತಿಗೆ ಅವನಿಗೆ ಅನೇಕ ಸವಾಲುಗಳನ್ನು ನಾವು ಎದುರಿಸಬೇಕಾಗಿರ್ತದೆ. ಹೀಗಾಗಿ ಅವನ ಕಷ್ಟ ನಷ್ಟಗಳ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು. ರಾಷ್ಟ್ರಕ್ಕೆ, ಸಮಾಜಕ್ಕೆ ಅನ್ನ ನೀಡುವ ಕೈಗಳು, ಆ ದೇಶಕ್ಕೆ ಕೊಡುವ ಆಹಾರ ಭದ್ರತೆ, ಆರ್ಥಿಕ ಬೆಳವಣಿಗೆ, ದಣಿವರಿಯದ ದುಡಿಮೆ, ಇವುಗಳಿಂದ, ಆ ರೈತರಿಂದ ದೇಶ ಪ್ರಗತಿ ಕಾಣುತ್ತದೆ. ಸಮಾಜದ ಬೆನ್ನೆಲುಬು ಅವನು, ರಾಷ್ಟ್ರದ ಬೆನ್ನೆಲುಬು. ಅವನು ಬೆಳೆಯುವ ಕೃಷಿ ಉತ್ಪನ್ನಗಳನ್ನು ಎದುರಿಸುವ ಸವಾಲುಗಳು ಅಷ್ಟಿಷ್ಟಲ್ಲ. ಹವಾಮಾನ ವೈಪರೀತ್ಯ, ಪ್ರವಾಹ, ಅತಿವೃಷ್ಟಿ, ಬರಗಾಲ, ಇನ್ನೂ ಅನೇಕ ಸವಾಲುಗಳನ್ನು ಅವನು ಎದುರಿಸಬೇಕಾಗುತ್ತದೆ. ಬೆಳೆ ಕಟಾವಿಗೆ ಬಂದಾಗ ಪ್ರವಾಹ ಬಂದು ಫ್ಲಡ್ಡಿಗೆ ಸಿಕ್ಕಿ ಎಲ್ಲ ಕೊಚ್ಚಿ ಹೋಗುತ್ತೆ. ಅನೇಕ ಮಾರಕ ರೋಗಗಳಿಗೆ ಬೆಳೆ ತುತ್ತಾಗುತ್ತೆ.
ಅದನ್ನು ಯಾರೂ ಗಮನ ಹರಿಸಲ್ಲ. ಸಾಲದ ಹೊರೆ, ನ್ಯಾಯಯುತವಾದ ಮಾರುಕಟ್ಟೆ ಇಲ್ಲದಿರುವುದು, ಮಧ್ಯವರ್ತಿಗಳ ಕಾಟ. ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ಯಾರೇ ಬರಲಿ, ಅವರು ಮೊದಲು ಅವ್ರ ಕಣ್ಣಿಗೆ ಅವ್ರನ್ನ ಮೊದಲು ಪ್ರಾಧಾನ್ಯತೆ ಕೊಡಬೇಕು. ಅವರು ಬೆಂಬಲ ಬೆಲೆ ಸಿಗಬೇಕು ಅವರಿಗೆ. ಯಾವುದೇ ಬೆಳೆ ಬೆಳೆಯಲಿ, ತೆಂಗು, ಅಡಿಕೆ, ಮಾವು, ಬೆಳೆ, ದ್ವಿದಳ ಧಾನ್ಯ, ರಾಗಿ, ಜೋಳ, ಭತ್ತ ಎಲ್ಲವಕ್ಕೂ ಒಂದು ಬೆಂಬಲ ಬೆಲೆ ನಿಗದಿಪಡಿಸಿದರೆ ಅವನ ಬೆಳೆದ ಆಹಾರ ಅವನಿಗೆ ಅನುಕೂಲತೆ ಆಗುತ್ತದೆ. ಕೆಲವೊಂದು ನುಡಿಮುತ್ತುಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತವೆ. ಪ್ರತಿಯೊಂದು ತುತ್ತನ್ನು ನಾವು ತಿನ್ನಬೇಕಾದ್ರೆ, ಸವಿಬೇಕಾದ್ರೆ ದೇವರಿಗಿಂತ ಮೊದಲು ನಮ್ಮ ರೈತನನ್ನು ನೆನಪು ಮಾಡಿಕೊಳ್ಳಬೇಕು. ನಮ್ಮ ವಿಶ್ವಗುರು ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಗಳನ್ನು ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ. ಅವನ ಮನೆಯಲ್ಲಿ ಒಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ನೋಡ ಕೂಡಲ ಸಂಗಮ ದೇವ ಅಂತಂತೇಳಿ ಅಂಥ ಮಹಾನ್ ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ಹೀಗಾಗಿಬಿಟ್ಟು ಇದನ್ನು ಕುರಿತು ನಾನು ಒಂದು ಕವನವನ್ನು ರಚನೆ ಮಾಡಿದ್ದೇನೆ. ಪ್ರಜೆಯನಾಳುವ ಕೈಗಳೇ, ಪ್ರಜೆಯನಾಳುವ ಕರಗಳೇ ಅಂತಂತೇಳಿ. ಈಗ ಕೇಳಿ, ದಯವಿಟ್ಟು ಈ ಕವನ ಕತೆ ಅಂತಂತೇಳಿ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಎಂತೆಂಥದೋ ನೋಡ್ತೀರಿ, ಎಂತೆಂಥದೋ ಕೇಳ್ತೀರಿ. ಅಟ್ಲೀಸ್ಟು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಜ್ಞಾನ ಸಂಪತ್ತು ನಿಮಗೆ ಲಭಿಸ್ತದೆ, ವಿಷಯ ಗೊತ್ತಾಗುತ್ತದೆ, ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ. ಯಾವ್ಯಾವುದನ್ನೋ ಕೊಟ್ಟು ಲೈಕ್ ಮಾಡಿ ಆ ಅರ್ಥವಿಲ್ಲದ ಒಂದು ಟೈಮು ಇಂಥವನ್ನೆಲ್ಲ ಕೇಳಬೇಕು, ನೀವು ಇಂಥವನ್ನೆಲ್ಲ ನೋಡಬೇಕು. ಕವನ ಕತೆ ಕಾದಂಬರಿ ಅಂತಂತಲೂ ಓದೋದೇ ಕೈ ಬಿಟ್ಬಿಡೋದೆ. ಅದನ್ನು ಮಾಡಬೇಡಿ. ಅದನ್ನು ಮಾಡಿದರೆ ನಿಮಗೆ ಜ್ಞಾನ ಸಂಪತ್ತು ಸಿಗುವುದಿಲ್ಲ. ಈಗ ಕೇಳಿ ನನ್ನ ಕವನ ವಾಚನ. ಪ್ರಜೆಯನಾಳುವ ಕೈಗಳೇ, ನಮ್ಮದು ಪ್ರಜಾಪ್ರಭುತ್ವ. ಪ್ರಜೆಗಳು ಇವರನ್ನೆಲ್ಲ ನಮ್ಮ ಹಿರಿಯ ಧುರೀಣರನ್ನು ಆರಿಸಿ ಕಳಿಸಿರ್ತಾರೆ. ಪ್ರಜೆಯನಾಳುವ ಕೈಗಳೇ, ಆಶ್ವಾಸನೆಯ ಕರಗಳೇ, ಒಮ್ಮೆ ನೋಡಿ ನಮ್ಮ ರೈತನ ಎಲಬಿನಂದರದ ಕುಳಿಗಳೇ. ಅವನು ಕೆಲಸ ಮಾಡಬೇಕಾದ್ರೆ, ಹೊಲದ ಕೆಲಸ ಮಾಡಬೇಕಾದ್ರೆ ಅವನು ಏನು ತನ್ನ ದೇಹವನ್ನು ಏನು ನೋಡ್ಕೊಳ್ಳೋದಿಲ್ಲ. ಅವರು ಎಲ್ಲ ಆ ಕೃಷಿ ಕೆಲಸ ಮಾಡ್ತಾ ಮಾಡ್ತಾ ಬಿಸಿಲು ಗಾಳಿ ಮಳೆಗೆ ಸಿಕ್ಕಿ ನಲಿಗೆ ಹೋಗಿರ್ತಾನೆ ಆ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರವಾಗಿ. ಅಂಗಿ ಹರಿದ ತುಂಡು ಪಂಚೆಯ ಲೋಹಗೊಂಬೆಯ ನೋಡಿರಿ. ಆ ಕೃಷಿ ಕೆಲಸದಲ್ಲಿ ತೊಡಗಿ ತನ್ನ ಹೊಟ್ಟೆಗೆ ಸರಿಯಾಗಿ ಆಹಾರವನ್ನೇ ತಿನ್ನದೆ ಆ ಬೆಳೆಯನ್ನೇ ಬೆಳಿಬೇಕು ಅಂತಂತೇಳಿ ತನ್ನನ್ನು ತಾನೇ ಅವನು ನೆಗ್ಲೆಕ್ಟ್ ಮಾಡಿರ್ತಾರೆ. ಹೀಗಾಗಿ ಹೊಟ್ಟೆ ತುಂಬ ನೀರು ಕುಡಿದು ಬರುವ ನಾಳೆಯ ಚಿಂತೆಯಲ್ಲಿ, ಮಳೆಯೂ ಇಲ್ಲದೆ ಬರಡು ಭೂಮಿ ನೋಡಿ ಕೋಡಿ ಕಣ್ಣು ಹಿಂಗಿ ಹೋಗಿದೆ. ಮನದ ಮೌನದ ಮೂಲೆಯೊಳಗೆ ರಂಗವಲ್ಲಿಯು ಅಳಿಸಿದೆ. ಒಂದೊಂದು ಸರಿ ಬೆಳೆ ಹಾಕಿ ಕೈ ಬಂದಾಗ ಮಳೆ ಹೊರಟೋಗ್ಬಿಡ್ತತೆ. ಇವತ್ತು ಬರ್ತತೆ, ನಾಳೆ ಬರ್ತತೆ ಅಂತಂತೇಳಿ ಅವನು ಮುಗಿಲು ನೋಡುತ್ತಾ ಮೋಡಗಳನ್ನು ಎಣಿಸುತ್ತಾ ಅವನ ಕಣ್ಣೇ ಹಿಂಗೆ ಹೋಗ್ಬಿಡ್ತದೆ. ನೋಡಿ 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 ಬರ್ಬೋದು ಮಳೆ ಬರ್ಬೋದು. ಮನದ ಮೌನದ ಮೂಲೆಯೊಳಗೆ ರಂಗವಲ್ಲಿ ಅಳಿಸಿ ಅವನ ಆಸೆ ಆಕಾಂಕ್ಷೆಗಳು ಕೈ ಕೊಡ್ತು, ಬೆಳೆ ಒಣಗ್ತು ಅಂತಂತಂದರೆ ಅವನ ಆಸೆ ಆಕಾಂಕ್ಷೆಗಳು ಮನದಲ್ಲೇ ಬತ್ತಿ ಹೋಗಿಬಿಡ್ತವೆ. ರಂಗವಲ್ಲಿಯೇ ಚೆಲ್ಲಿದೆ, ಅಳಿಸಿದೆ. ಹೀಗಾಗಿ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಧುರೀಣರು ಸುಖದ ಜೀವನ ಮತ್ತಿನಲ್ಲಿ ನಿಮ್ಮ ಓಡಾಟವನ್ನು ನಿಲ್ಲಿಸಿ ರೈತರನ್ನು ಬದುಕಿಸಿ, ಕಂತೆ ನೋಟಿನ ಮೂಟೆಯೊಳಗೆ ನಿಮ್ಮ ನಿದ್ರೆಯ ಓಡಿಸಿ, ಸದಾ ದುಡ್ಡು
ಕೋಟಿ ಕೋಟಿ ದುಡ್ಡು ಗಳಿಸೋದ್ರಲ್ಲಿ ಅರ್ಥ ಇಲ್ಲ. ಅದನ್ನು ಹಂಚಬೇಕು, ರೈತರನ್ನು ನೋಡಬೇಕು, ಆದರ್ಶಗಳನ್ನು ಪಾಲಿಸಬೇಕು. ಒಮ್ಮೆ ನೋಡಿರಿ ನಮ್ಮ ರೈತನ ಭಾಷಣದ ಹರಿಕಾರರೇ. ಎದೆಯ ತಗಡನ್ನು ತಟ್ಟಿ ತಟ್ಟಿ ಅವರನ್ನು ಬಿಚ್ಚಬೇಡಿ ಗುರಿಕಾರರೇ. ಎಲೆಕ್ಷನ್ ಬರ್ತಲ್ಲೋ ಅವ್ರನ್ನ ಪ್ರಾಣ ತೆಗೆದುಬಿಟ್ಟು ದುಡ್ಡು ಹಂಚಿ ನಮಗೆ ಓಟ್ ಹಾಕಿ ನಮ್ಮನ್ನು ಆರಿಸಿ ಅಂತಂತೇಳಿ ಅವ್ರನ್ನ ತಲೆ ಕೆಡಿಸಿ ಬಿಚ್ಚಬೇಡಿ ಗುರಿಕಾರರೇ. ಅವನ್ನೆಲ್ಲ ಮಾಡಬೇಡಿ. ಆರಿಸಿ ಹೋಗಿ ಆದರ್ಶಗಳನ್ನು ಪಾಲಿಸಿ, ರೈತರನ್ನು ಉಳಿಸಿ ಬೆಳೆಸಿ, ದೇಶದ ಪ್ರಗತಿಯನ್ನು ಸಾಧಿಸಿ. ಪ್ರಜೆಗಳನ್ನು ತೊರೆಯಬೇಡಿ, ದೇಶಭಕ್ತಿಯ ಮರೆಯಬೇಡಿ, ಮೇಜು ಗುದ್ದಿ ಒದರಬೇಡಿ. ಏನು ಮಾಡಬೇಕು ಅವರಿಗೆ ಮಾಡಬೇಕು. ಒಮ್ಮೆ ರೈತನ ನೋಡಿರಿ. ನಮಸ್ಕಾರ. ಎಲ್ಲರೂ ಇಂಥವುಗಳನ್ನು ನೋಡಿ ಸ್ವಲ್ಪ ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ಇದನ್ನು ಇನ್ನು ಅಲ್ಲಿಗೆ ಬರ್ತಿದ್ದಂಗೆ ಅದನ್ನು ನೋಡಿ ಮುಂದಕ್ಕೆ ಹೋಗಿಬಿಡ್ತಾರೆ. ಯಾವ್ಯಾವುದೋ ಕಚಡ ನೋಡ್ಕೊಳಕ್ಕೆ. ಇಂಥ ವಿಷಯಗಳನ್ನು ಓದಬೇಕು, ತಿಳಿಯಬೇಕು, 4 ಜನಕ್ಕೆ ಹೇಳ್ಬೇಕು. ಗೊತ್ತಾಯ್ತಾ? ದಯವಿಟ್ಟು ಈ ವಾಚನವನ್ನು ಕೇಳಿ ಆಲಿಸಿ, ಹೆಚ್ಚಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನನ್ನ ಹೆಸರು BS ಮಂಜಪ್ಪ ಅಂತಂತೇಳಿ, ಕೊಡಗವಳ್ಳಿಹಟ್ಟಿ. ನಾನು ಸಣ್ಣದಾಗಿ ಈ ವಾಚನಗಳನ್ನು ಮಾಡ್ತಾ ಪ್ರಾರಂಭ ಮಾಡಿದ್ದೀನಿ. ಇನ್ನು ಒಳ್ಳೊಳ್ಳೆ ಕವನಗಳನ್ನು ನಾನು ವಾಚನ ಮಾಡಬೇಕಂತ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೇಳಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.